ಬೆಂಗಳೂರಿನಲ್ಲಿ ಡಿ ಗ್ಯಾಂಗ್ ರೀತಿಯ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಕೂಡ ಶುರುವಾಗಿದೆ. ಈಗ ಪೊಲೀಸರ ತನಿಖೆ ಮೇಲೆ ಹಲವು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಕರಣವನ್ನ ಹಳ್ಳ ಹಿಡಿಸುವಂತಹ ಪ್ರಯತ್ನಗಳು ಏನಾದ್ರೂ ನಡೆದಿತ್ತಾ? ಈಗ ಪೊಲೀಸರ ಮೇಲೆ ಗುಮಾನಿ ಶುರುವಾಗ್ಬಿಟ್ಟಿದೆ. ಕುಶಾಲ್ ಎಂಬಾತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಲಾಗಿತ್ತು. ಆದ್ರೂ ಬೇಕ್ ಸೆಕ್ಷನ್ಗಳನ್ನ ಹಾಕಿ ಕೈ ತೊಳೆದುಕೊಂಡ್ರ? ಹಾಗಾದ್ರೆ ಪೊಲೀಸರು ಯಾರ ಒತ್ತಡಕ್ಕೆ ಮಣಿದಿದ್ದಾರೆ? ಜಾಮೀನು ಅರ್ಜಿಗೂ ಆಕ್ಷೇಪಣೆ ಸಲ್ಲಿಸಲು ಮುಂದಾಗಿಲ್ಲ. ವಿಡಿಯೋ ವೈರಲ್ ಆಗಿದೆ. ಅದರ ಬಳಿಕ ಪ್ರಕರಣದ ಗಂಭೀರತೆ ಏನು ತಿಳಿತಾ ಇಲ್ವಾ? ಬೇಲ್ ರದ್ದು ಕೋರಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ದೂರು ಕೊಟ್ಟ ದಿನವೇ ಪೊಲೀಸರ ಹಲ್ಲೆಯ ವಿಡಿಯೋ ಕೈ ಸೇರಿತ್ತು. ವಿಡಿಯೋ ಸಾಕ್ಷ್ಯ ಇದೆ, ಎವಿಡೆನ್ಸ್ ಇದ್ರೂ ಕೂಡ ಈ ಪ್ರಕರಣದ ಗಂಭೀರತೆ ತಿಳಿಯಲಿಲ್ವಾ ಪೊಲೀಸರಿಗೆ? ವಿಡಿಯೋ ವೈರಲ್ ಬಳಿಕ ಈಗ ತನಿಖೆಗೆ ಪೊಲೀಸರು ಇಳಿದಿದ್ದಾರೆ. ವಿಡಿಯೋ ಕೂಡ ಭಾರಿ ವೈರಲ್ ಆಗ್ತಾ ಇದೆ. ಹಿಗ್ಗಾಮುಗ ಥಳಿಸಿರುವಂತಹ ವಿಡಿಯೋ. ಈಗ ಪೊಲೀಸರು ತನಿಖೆಗೆ ಶುರುವಾಗಿದೆ. ಆರೋಪಿಗಳ ರಕ್ಷಣೆಗೆ ನಿಂತರ ಹಾಗಾದ್ರೆ ಸೂಲದೇವನಹಳ್ಳಿ ಪೊಲೀಸರು ಅಷ್ಟೆಲ್ಲ ಮಾಡಿದ್ರು. ಆರೋಪಿಗಳು ಯಾಕೆ ಆರೋಪಿಗಳನ್ನ ಸೇಫ್ ಮಾಡುವಲ್ಲಿ ಪೊಲೀಸರು ಪ್ರಯತ್ನ ಪಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಪೊಲೀಸರು. ಬೇಲ್ ರದ್ದು ಕೋರಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ದೂರು ಕೊಟ್ಟ ದಿನವೇ ಪೊಲೀಸರ ಕೈ ಸೇರಿತ್ತಲ್ಲ ಹಲ್ಲೆ ವಿಡಿಯೋ. ಈ ವಿಡಿಯೋ ಸಾಕ್ಷ್ಯ ಇದ್ರೂ ಕೂಡ ಅವ್ರಿಗೇನು ಗಂಭೀರತೆ ತಿಳಿಯಲಿಲ್ವಾ? ಹಾಗಾದ್ರೆ ಪ್ರಕರಣ ವಿಡಿಯೋ ವೈರಲ್ ಬಳಿಕ ಈಗ ತನಿಖೆಗೆ ಇಳಿದಿದ್ದಾರೆ ಪೊಲೀಸರು. ಆರೋಪಿಗಳ ರಕ್ಷಣೆಗೆ ಸೂಲದೇವನಹಳ್ಳಿ ಪೊಲೀಸರು ನಿಂತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಈಗ ಮೂಡ್ತಾ ಇರುವಂಥದ್ದು.